ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ, ಮೋಡದ ಕಡಲಿಂದ ಪನ್ನೀರ ಕಡೆಯೋಣ, ಬಿಳಿ ಹೆತ್ತ ಬಣ್ಣಗಳ ಬಿಳಿ ಬಿಳಿ ಬಟ್ಟೆಗೆ ಚೆಲ್ಲೋಣ, ಓಹೋ ಕುಣಿಯಾಡೋಣ, ಹೋಳಿ 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 ಮತ್ತು ಎಲ್ಲರಿಗೂ ಇದು ಹೋಳಿ ಹಬ್ಬದ ಶುಭಾಶಯಗಳು ಕೋರುತ್ತಾ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಅತಿ ಅದ್ಭುತವಾದಂತಹ ಒಂದು ನಾಯಕನ ಪಿಕ್ಚರ್ ಬಿಡುಗಡೆ ಆಗಲಿದೆ. ಇದೇ ಮಾರ್ಚ್ 6ರಂದು ರಾಜ್ಯದ ವಿವಿಧ ಎಲ್ಲ ಸಿನಿಮಾ ಥಿಯೇಟರ್ಗಳಲ್ಲಿ ಈ ಒಂದು ಸಿನಿಮಾ ಬಿಡುಗಡೆ ಆಗಲಿದೆ. ಈ ಸಿನಿಮಾದ ನಾಯಕ ನಮ್ಮ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶರಣಜೀವಿಗಳಾಗಿರ್ತಕ್ಕಂಥ ಕಲ್ಯಾಣಿ ತುಕಣವರ ಮಗ ಕಡಕಲ ಗ್ರಾಮದವರು. ಹಳ್ಳಿಯಲ್ಲಿ ಬೆಳೆದ ಪ್ರತಿಭೆ ರಾಜ್ಯಾದ್ಯಂತ ಈಗ ಒಂದು ಪ್ರಚರಿಸಲಿದೆ. ಅದಕ್ಕಾಗಿ ನಮ್ಮ ತಾಲೂಕಿನ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲರೂ ಕೂಡ ಆ ಒಂದು ಸಿನಿಮಾ ನೋಡಬೇಕು. ಆ ಸಿನಿಮಾದಲ್ಲಿ ಈಗ ನಮ್ಮ ಜನರಿಗೆ ಏನು ಬೇಕಾಗಿರುತ್ತದೆಯೋ ಅಂತಹ ಒಂದು ದೃಷ್ಟಾಂತವನ್ನು ಆ ಪಿಕ್ಚರಲ್ಲಿ ಇರುತ್ತದೆ ನಾನು ಭಾವಿಸಿದ್ದೇನೆ. ಆ ಹಾಡುಗಳ ಮೂಲಕ ಆಗಲಿ ಅಥವಾ ಇನ್ನಿತರ ಒಂದು ಕ್ಲಿಪ್ಗಳ ಮೂಲಕ ಆಗಲಿ ಆ ಒಂದು ಸಿನಿಮಾವನ್ನು ಬಿಡುಗಡೆಗೊಳ್ಳಲಿದೆ. ಎಲ್ಲರೂ ಕೂಡ ಎಲ್ಲ ಗೆಳೆಯರು ಇರುವುದರಿಂದ ಆ ನಾಯಕನ ತಂದೆಯವರಾಗಿರ್ತಕ್ಕಂಥ ಕಲ್ಯಾಣಿ ತುಕಣೆ ಅವರಿಗೆ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಚಯ್ಯ ಸ್ವಾಮಿ ಮತ್ತು ವೀರಯ್ಯ ಸ್ವಾಮಿ ಮತ್ತು KBರಾಗಿರ್ತಕ್ಕಂಥ ಬಸವರಾಜ ಸೋನದವರು ಅವರನ್ನು ಗೌರವಿಸಬೇಕಾಗಿ ಅಲ್ಲಿ ಕೇಳಿಕೊಳ್ಳುತ್ತೇನೆ. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದರು, ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಎಂದು ಸಾರಿದರು. ಈ ಆಳಂದ ತಾಲೂಕಿನ ನಡೆದಾಡುವ ದೇವರಾದಂಥ ನನ್ನ ಆರಾಧ್ಯ ದೇವರಾದಂಥ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಪಾದಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದರಂತೆ ಕಲ್ಯಾಣ ಕರ್ನಾಟಕ ಭಾಗದ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ನನ್ನ ಸಂತೂರಾದಂಥ ತಡಕಲ್ ಗ್ರಾಮದಲ್ಲಿ ಅತಿ ಬಡತನ ರೇಖೆಯಲ್ಲಿ ಇದ್ದಂಥ ನಮ್ಮ ಕಾಕ ಎಂದು ನಾನು ಪಾಲಿಸಿದ್ದೇನೆ. ಅವರಿಗೆ ಭಾಳ ಬಡತನದಿಂದ ಬಂದಂಥ ವ್ಯಕ್ತಿ ಇವತ್ತು ಒಂದು ಉನ್ನತ ಮಟ್ಟಿಗೆ ಬರ್ತಾ ಇದ್ದಾನೆ ಅಂದರೆ ನಮ್ಮ ತಾಲೂಕಿನ ಜನತೆಗೆ, ನಮ್ಮ ಜಿಲ್ಲೆ ಜನತೆಗೆ ಹೆಮ್ಮೆ ಆದಂಥ ವಿಷಯ. ಚಲನಚಿತ್ರವನ್ನು ಇದೇ ತಿಂಗಳು 6/3/2026ರಂದು ಕಲಬುರಗಿಯ ಶೆಟ್ಟಿ ಟಾಕೀಸ್ನಲ್ಲಿ ಈ ಚಲನಚಿತ್ರ ಬಿಡುಗಡೆಗೊಳ್ಳಲಿದೆ. ನಮ್ಮ ಜಿಲ್ಲೆಯ ಎಲ್ಲ ಜನರು ಹಾಗೂ ಎಲ್ಲ ಬಂಧುಗಳು ಈ ಒಂದು ಚಲನಚಿತ್ರ ನೋಡಬೇಕು ಮತ್ತು ಶುಭ ಹಾರೈಸಬೇಕು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಸಕಲ ನಾಗರಿಕರಿಗೆ ನಮಸ್ಕರಿಸುತ್ತಾ, ಈ ಒಂದು ನೀಲಿ ಚಲನಚಿತ್ರ ನಮ್ಮ ತಾಲೂಕಿನ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರವು ಮಾರ್ಚ್ 6ನೇ ತಾರೀಕಿಗೆ ಶೆಟ್ಟಿ ಕಾಂಪ್ಲೆಕ್ಸ್ನ ಥಿಯೇಟರ್ನಲ್ಲಿ ಬಿಡುಗಡೆ ಆಗ್ತಾಯಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇಮ್ ಸಾಗರ್ ಅವರು ಆಗಮಿಸಿದ್ದಾರೆ. ಅವರ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೂ ಪ್ರೋತ್ಸಾಹಿಸಬೇಕು, ಜೊತೆಗೇ ತುಕಾಣಿಯವರ ಕುಟುಂಬಕ್ಕೆ ಆಶೀರ್ವದಿಸಬೇಕಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಕೇಳ್ಕೊತಾ ಇದ್ದೀನಿ. ಮತ್ತು ಈ ಚಲನಚಿತ್ರ ಅಲ್ಲದೆ ಮುಂದಿನ ಚಲನಚಿತ್ರಗಳಿಗೂ ಕೂಡ ಅವಕಾಶವನ್ನು ಒದಗಿಸಿಕೊಡ್ತದೆ. ಈ ಚಲನಚಿತ್ರ ಯಶಸ್ವಿ ಆಗಲಿ ಅಂತೇಳಿ ನಮ್ಮ ತಾಲೂಕಿನ ಪರವಾಗಿ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಪ್ರೇಮ ಸಾಗರ ಪ್ರಪ್ರಥಮ ಬಾರಿಗೆ ನಮ್ಮ ತಾಲೂಕಿನ ಯುವ ಪ್ರತಿಭೆ ಪ್ರಪ್ರಥಮ ಬಾರಿಗೆ ಅವರು ಕನ್ನಡ ಚಲನಚಿತ್ರರಂಗದಲ್ಲಿ ಕಾಲಿಟ್ಟು ಒಂದು ಯಶಸ್ವಿಯಾದಂಥ ಪ್ರದರ್ಶನ ನಾವೆಲ್ಲ ನಮ್ಮ ತಾಲೂಕಿನಾದ್ಯಂತ ಒಟ್ಟುಗೂಡಿ ಮಾಡೋ ಉದ್ದೇಶ ಇಟ್ಕೊಂಡು ಇದೇ ಮಾರ್ಚ್ 6ನೇ ತಾರೀಕಿಗೆ ಕಲಬುರಗಿಯ ಶೆಟ್ಟಿ ಟಾಕೀಸ್ನಲ್ಲಿ ಪ್ರದರ್ಶನಗೊಳ್ಳಲಿರುವ ಈ ಚಲನಚಿತ್ರಕ್ಕೆ ನಾವೆಲ್ಲ ಶುಭ ಹಾರೈಸುತ್ತಾ ಆ ಚಲನಚಿತ್ರದ ಯಶಸ್ವಿ ಆಗಲಿ ಅನ್ನೋ ಕಾರಣದಿಂದ ಇಂದು ಈ ಒಂದು ಆಳಂದದಲ್ಲಿ ಪೋಸ್ಟರ್ ಪ್ರದರ್ಶನ ಒಂದು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಅವರಿಗೆ ಜಯವಾಗಲಿ, ಯಶಸ್ಸಿಗಲಿ ಅಂತ ಶುಭ ಹಾರೈಸ್ತೀವಿ. ಆಲ್ ಆಫ್ ಯು ಗುಡ್ ನ್ಯೂಸ್ ಫಾರ್ ಆಲ್ ಪೀಪಲ್ ಆ್ಯಂಡ್ ಸಾಗರ್, ಪ್ರೇಮ್ ಸಾಗರ್, the hero of this film
He is from Gulbarga district, Palan Taluka and Karakal village, and his father Kalyani Tukkane is a social worker, very hardworking person, and his son Prem Sagar already has done so many short movies, so many short films. Now he is going to achieve a biggest one, and his new film is releasing. Its name is Neeli on 6th of March, and even in Gulbarga Shakti Talkies, and he is going to come on that day, and film is also releasing on that day. I request the people of Alandar to go and watch that movie and support our actor. Okay, I wish him all the best. Thank you. ಕರ್ನಾಟಕದಲ್ಲಿ ಹೆಮ್ಮೆ ಪಡುವಂಥ ವಿಷಯ ಎಲ್ಲ ತಾಲೂಕಿನಲ್ಲಿ ಕರ್ನಾಟಕಕ್ಕೆ ಹೆಮ್ಮೆ ಪಡುವಂಥ ವಿಷಯ ಒಂದು ಹಳ್ಳ್ಯಾಗ ಈ ಹುಡುಗ ಈ ನಮ್ಮನ್ನ ಚಿತ್ರ ತೆಗಿತಾರೆ ಅಂದ ಮೂಲಕ ಇವರಿಗೆ ಸದಾ ಆಯುಷ್ಯ ಆರೋಗ್ಯ ಎಲ್ಲ ಹೆಣ್ಣು ಉಪ್ಪಲ್ಲಿ ಅಂತೀವಿ ಆರಿಸ್ತೀವಿ ಆಳಂದ ತಾಲೂಕು ಇಡೀ ಕರ್ನಾಟಕ ಜನತೆ ಅಂತಂದು ಹೇಳಿ ಪ್ರಚಾರಕ್ಕೆ ಗಿಟ್ಟಿಸಿದ್ವಿ. ಪೋಸ್ಟರ್ ಬಿಡುಗಡೆ ಆಗ್ತಾ ಇದೆ ಮತ್ತು ಜೊತೆಗೆ ಕುಟುಂಬ ಸಮೇತರಾಗಿ ಎಲ್ಲ ಅಭಿಮಾನಿಗಳು, ಪ್ರೇಮ್ ಸಾಗರ್ ಅವರ ಅಭಿಮಾನಿಗಳು, ಕಲ್ಯಾಣಿ ತುಕಾಣೆ ಮತ್ತು ಮಾನಂದ ತಾಯಿಯವರ ಎಲ್ಲ ಬಂಧು ಬಳಗದವರು ಎಲ್ಲರೂ ಸೇರಿ 6ನೇ ತಾರೀಕಿಗೆ ಇಲ್ಲಿ ಆ ಚಿತ್ರ ತಂಡಕ್ಕೆ ನಮ್ಮ ಆಳಂದ ಮತ್ತು ಕಲಬುರಗಿ ಜಿಲ್ಲೆಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಹೇಳಿ ನಮ್ಮ ಬಂದಂಥ ಎಲ್ಲ ಮಿತ್ರ ಮಂಡಳಿಗೂ ಕೂಡ ಶುಭಾಶಯಗಳನ್ನು ಕೊಡೋದ್ರ ಜೊತೆಗೆ ತಮ್ಮೆಲ್ಲರಿಗೂ ಹೋಲಿಯೊಂದಿಗೆ ಶುಭ ಕಾಮನೆಗಳನ್ನು ಹೇಳಿ ನಾನು 2 ಮಾತುಗಳು ವಿರಾಮ ಕೊಡುತ್ತೇನೆ. ಎಲ್ಲರಿಗೂ ಚೆನ್ನಾಗಿ ಇಷ್ಟಪಡ್ತೀನಿ. ಕರಕಲ್ ಗ್ರಾಮದ ಕಲ್ಯಾಣಿ ತುಕಾಣಿ ಹಾಗೂ ಮಾನಂದ ತಾಯಿ ತುಕಾಣಿಯವರ ಇದರಲ್ಲಿ ಜನಿಸಿ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸಿ ಬಡತನದಿಂದ ಮೇಲೆದ್ದು ಉತ್ತಮವಾದಂಥ ಶಿಕ್ಷಣವನ್ನು ಪಡೆದು ಇವತ್ತಿನ ರಾಜ್ಯಕ್ಕೆ ಮಾದರಿಯಾಗುವಂಥ ಒಂದು ಚಲನಚಿತ್ರವನ್ನು ಅವನು ನಡೆಸಿದ್ದು ನಮ್ಮೆಲ್ಲರಿಗೂ ಆಳಂದ ತಾಲೂಕು ಗುಲ್ಬರ್ಗ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಹೆಮ್ಮೆಯಾದಂಥ ಒಂದು ವಿಷಯ. ಆ ಒಂದು ತೆಗೆದಂಥ ನೀಲಿ ಚಿತ್ರ ಏನಿದೆ ಅದು 100 ದಿನ ಓಡಿ ಯಶಸ್ವಿಯಾಗಲಿ, ಮುಂದೆ ಅಂಥ ಅವಕಾಶಗಳು ಮತ್ತೆ ಹೆಚ್ಚು ಹೆಚ್ಚು ಆ ಪ್ರೇಮ್ ಸಾಗರ್ ಅಂತ ಯುವಕರಿಗೆ ಸಿಗಲಿ ಅಂತೇಳಿ ನಾವೆಲ್ಲ ಆಳಂದ ತಾಲೂಕು ಗುಲ್ಬರ್ಗ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದ ಜನ ಎಲ್ಲ ನಾವು ಆಶಿಸೋಣ. ನಾವೆಲ್ಲರೂ ಚಿತ್ರ ಬಿಡುಗಡೆ ಆದ ತಕ್ಷಣ ಚಲನಚಿತ್ರ ಮಂದಿರಕ್ಕೆ ಹೋಗಿ ಆ ಚಿತ್ರವನ್ನು ನೋಡುವ ಮೂಲಕ ಪ್ರೇಮ್ ಸಾಗರ್ಗೆ ನಾವೆಲ್ಲ ಪ್ರೋತ್ಸಾಹಿಸೋಣ, ಬೆಂಬಲಿಸೋಣ. ಈ ಒಂದು ಹುಡುಗ ಮುಂದೆ ಬಂದರೆ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕಿರೀಟ ಆದಾಗ ಆಗುತ್ತದೆ. ಯಾಕಂತಂದರೆ ಬರೀ ಮಾತಿನಲ್ಲೇ ಒಂದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಕಿರೀಟ ಅಂತ ಹೇಳ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಇಲ್ಲಿವರೆಗೂ ಯಾರಿಗೂ ಇಂಥ ಒಂದು ಅವಕಾಶಗಳು ಸಿಕ್ಕಿರಲಿಲ್ಲ. ಚಲನಚಿತ್ರೋದ್ಯಮ ಅಂತಂದ ತಕ್ಷಣ ಅದು ಕೇವಲ ಮಂಡ್ಯ, ಮೈಸೂರು, ಬೆಂಗಳೂರಿಗೆ ಸೀಮಿತವಾಗಿತ್ತು. ಆದರೆ ಅಂಥ ಪ್ರತಿಭೆಗಳು ನಮ್ಮಲ್ಲಿ ಹುಟ್ಟಿದ್ದು ಇವತ್ತಿನ ದಿನ ಪ್ರೇಮ್ ಸಾಗರ್ನಂಥವರಿಂದ ಈ ಒಂದು ಭಾಗದಲ್ಲಿ ನಮಗೆ ಹೆಮ್ಮೆಯ ವಿಷಯವಾಗಿದೆ. ಆ ಚಲನಚಿತ್ರ ಹೆಚ್ಚು ದಿನ ಓಡಲಿ, ಹೆಚ್ಚು ಜನ ಅದನ್ನು ನೋಡಲಿ ಮತ್ತು ಇಂಥ ಅವಕಾಶಗಳು ಹೆಚ್ಚಾಗಿ ಪ್ರೇಮ್ ಸಾಗರ್ಗೆ ಸಿಗಲಿ, ಬಡವರ ಮಕ್ಕಳು ಬೆಳಿಬೇಕು ಅಂತಕ್ಕಂಥ ಒಂದು ಸದಾಶಯ ಏನಿದೆಯಲ್ಲ. ಬರೀ ಹೀರೋಗಳಂದರೆ ಶ್ರೀಮಂತರ ಮಕ್ಕಳೇ ಇಷ್ಟು ದಿನ ಆಗಿದ್ದರು. ಆದರೆ ಇಂಥ ಗಡಿನಾಡು ಪ್ರದೇಶದಲ್ಲಿ ಒಂದು ಕಡುಬಡತನದಲ್ಲಿ ಹುಟ್ಟಿ ಅಂಥ ಪ್ರತಿಭೆಯನ್ನು ಬೆಳೆದಂಥ ಪ್ರೇಮ್ ಸಾಗರ್ಗೆ ಒಳ್ಳೆಯದಾಗಲಿ, ಆ ಚಿತ್ರ ಯಶಸ್ವಿಯಾಗಲಿ. ಆ ಚಿತ್ರಕ್ಕೆ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿ ಕೆಲಸ ಮಾಡಿ ಅನೇಕ ಹಣವನ್ನು ಖರ್ಚು ಮಾಡಿದ್ದಾರೆ, ಅವರಿಗೂ ಕೂಡ ಲಾಭ ಆಗಲಿ ಅಂತೇಳಿ ನಾವು ಅವರ ಒಂದು ಉತ್ತಮವಾದಂಥ ಭವಿಷ್ಯಕ್ಕಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರಿಗೂ ಶರಣಾರ್ಥಿ. ಓದಿಸಿ ಮುಂದೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಆರ್ಥಿಕ ಮತ್ತು ಯಾವುದೇ ಒಂದು ರೀತಿಯಲ್ಲಿ ತಂದೆ ತಾಯಿ ಪ್ರೋತ್ಸಾಹ ಮಾಡಿದಾಗೆ ಒಂದು ಮನುಷ್ಯ ಒಂದು ವ್ಯಕ್ತಿತ್ವವನ್ನು ಬೆಳೀತದೆ. ಇಡೀ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಡಕಲ ಗ್ರಾಮ ಎಂಬುದಂತ ಒಂದು ನಮ್ಮ ಪ್ರೇಮ್ ಸಾಗರ್ ಅವರಿಂದ ಕಡಕಲ್ ಹೆಸರು ಬರ್ತದೆ. ಯಾಕಂದ್ರೆ ಅಂಥ ಒಂದು ಪ್ರತಿಭೆ ಅದ ತಡ್ಕಲ್ ಅವ್ರ ಬಲ್ಲೂ. ಆ ಪ್ರತಿಭೆಯಿಂದ ಇನ್ನೊಂದು ವಿದ್ಯಾರ್ಥಿ ಭಾಳಷ್ಟು ಜನರು ಆ ಪ್ರೋತ್ಸಾಹ ಕೊಡ್ತಾರೆ. ಬರೀ ಈ ನೀಲಿ ಎಂಬ ಒಂದು ಚಿತ್ರವನ್ನು ಬಿಡುಗಡೆ ಮಾಡಲಿರಿ ದಿನಾಂಕ 6/3/2026 ಇಡೀ ತಾಲೂಕಿನ ಜನತೆಯನ್ನು ಈ ಪಿಕ್ಚರನ್ನು ನೋಡಬೇಕು. ಕೌಟುಂಬಿಕವಾಗ್ಯದ ಪಿಕ್ಚರ, ಎಲ್ಲರೂ ನೋಡಬೇಕು. ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳನ್ನು ಈ ಪಿಕ್ಚರ್ಗೆ ನೋಡಬೇಕು. ಇಂತೆ ಆಳಂದ ತಾಲೂಕಿನ ಎಲ್ಲ ನಮ್ಮ ಸಮಾಜದ ಮುಖಂಡರು ಹಿರಿಯರಾದ ಮಲ್ಲಿನಾಥಣ್ಣ ಹತ್ತರ್ಕಿ ಅವರೇ, ರಮೇಶಣ್ಣ ಲೋಹರ್ ಅವರೇ, ಅಣಿವರಪ್ಪಣ್ಣ ಪಂಚಾಳ ಅವರೇ, ಸುಭಾಷ್ ಬಳೂರಿಗೆ ಅವರೇ, ಮನೋಹರ್ ಸರ್ ಅವರೇ, ಎ ಬಿ ಅಂಕಲ್ ಅವರೇ, ಆಯಿತು ಅಪ್ಪಸಾಬ್ ತೀರ್ಥ ಸರ್ ಅವರೇ, ಸಾಹಿತಿಗಳಾದಂಥ ಮೋನಪ್ಪ ಸರ್ ಅವರೇ, ಶಿವಲಿಂಗಪ್ಪ ಮಡ್ಗಿ ಅವರೇ, ಇನ್ನೋರಾದಂಥ ಶ್ರೀಕಾಂತ್ ಹೊಳೆ ಅವರೇ, ಇಡೀ ತಾಲೂಕಿನ ಜನತೆಯ ಪರವಾಗಿ ನಾವು ಶುಭ ಕೋರುತ್ತೇವೆ.
ಇದೇ ನಿಮ್ಮ ಆತ್ಮೀಯ ರಾಜಯ್ಯ ಸ್ವಾಮಿ ಕಟ್ಟ.